ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಮ್ಮ ಅಮ್ಮ ಮನೆಗೆ ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಚಕ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಜೀರಿಗೆ, ಎಳ್ಳು ಮತ್ತು 1 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಅಡುಗೆ ಸೋಡಾ ಮತ್ತು ಪುಡಿ ಉಪ್ಪು, ಹಾಗೆ 2 ಗ್ಲಾಸ್ ಆಗೋಷ್ಟು ಕಡಲೆನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು 2 ವಿಸಲ್ನ ಕೂಗಿಸ್ಕೊಳ್ತೀನಿ. ನಂತರ 2 ಗ್ಲಾಸ್ ಆಗೋಷ್ಟು ಕಡಲೆನ ಜಾರ್ಗೆ ಹಾಕಿ ಅದನ್ನು ಕೂಡ ಪುಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿರುವಂಥ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟು ಅದನ್ನು ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಆ ನೀರನ್ನೇನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಚಕ್ಲಿ ಹಿಟ್ಟಿಗೆ ಕಲಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನಂತರ ಒಂದು ಪಾತ್ರೆಗೆ 10 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಮುಂಚೆನೇ ರುಬ್ಬಿ ಎತ್ತಿಟ್ಕೊಂಡಿರೋಂಥ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಪೇಸ್ಟ್ ಇದೆಯಲ್ಲ, ಅದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆನ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಳ್ಳು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿ, ಹಾಗೆ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಸೋಡಾನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನ. ನೆಕ್ಸ್ಟು ಕಾಯಿಸ್ಕೊಂಡಿರೋವಂಥ ಎಣ್ಣೆನ 1.5 ಸೌಟ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿದ್ವಲ್ಲ ಹೆಸರು ಬೇಳೆ ಮತ್ತು ಉದ್ದಿನಬೇಳೆ, ಅದೇ ನೀರನ್ನು ಸೇರಿಸಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಸಾಲ್ಟೇಜ್ ಏನಾದರೂ ಆಯಿತು ಅಂತೇಳಿದರೆ ನೀರನ್ನ ಬಳಸ್ಕೊಂಡು ಕಲಿಸ್ಕೊಳ್ಬೋದು, ತೊಂದರೆ ಏನಿಲ್ಲ. ಈ ನೀಟಾಗಿ ಎಲ್ಲದನ್ನು ಕಲಿಸ್ಕೊಂಡು ಬರ್ತೀನಿ. ಈ ರೀತಿ ಕಲಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಹೇಗೆ ಕಲಸಿಟ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಜಾಸ್ತಿ ಕ್ವಾಂಟಿಟಿನಲ್ಲಿ ಕಲಿಸಿದ್ರಿಂದ ಆ ಬಾಣಲಿ ಸಾಕಾಗಲಿಲ್ಲ ಅಂತೇಳ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಕಲಿಸ್ಕೊಂಡೆ. ನೆಕ್ಸ್ಟು ನಾವು ಚಕ್ಲಿ ಒಳ್ಳೇನಿದೆ ಅದಕ್ಕೆ ಸ್ವಲ್ಪ ನೀರನ್ನಾದರೂ ಸೇರಿಸ್ಕೊಳ್ಬೋದು, ಅಥವಾ ಎಣ್ಣೆಯಲ್ಲಿ ಅದಕ್ಕೆ ಅಪ್ಲೈ ಮಾಡಿ ಅದಕ್ಕೆ ಹಿಟ್ಟನ್ನು ಸೇರಿಸ್ಕೊಂಡು ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ಅಕ್ಕ ಎಣ್ಣೆ ಕಾದೋಗಿದೆ, ಅರ್ಜೆಂಟು ಬೇಗ ಒತ್ತು ಅಂತ ಅಂದಿದ್ರಿಂದ ಈ ರೀತಿ ಹೇಗೆ ಬೇಕಾಗೆ ಶೇಪ್ ಬರ್ತಿದೆ. ನೀಟಾಗಿ ನಿಧಾನವಾಗಿ ನಾವು ಚಕ್ಲಿ ಒತ್ತುತ್ತೀನಿ ಅಂದರೆ ನೀಟಾಗಿ ಶೇಪ್ ಬರುತ್ತೆ. ಇದಾದ ನಂತರ ನೀಟಾಗಿ ಶೇಪ್ ಇರೋ ಹಾಗೇ ಚಕ್ಲಿನ ಒತ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಶೇಪು ಇಲ್ಲ ಅಂತೇಳಿದ್ರು ಟೇಸ್ಟ್ಗೇನು ಕಡಿಮೆ ಇರಲ್ಲ, ಅಷ್ಟು ಸೂಪರಾಗೆ ಬರುತ್ತೆ ಈ ಚಕ್ಲಿ ಇದೇ ರೀತಿ ಮೆಜರ್ಮೆಂಟಲ್ಲಿ ಮಾಡಿದ್ರೆ. ಹಾಗೆಯೇ ನನ್ನ ಫ್ರೆಂಡ್ ಮನೆಗೆ ಚಕ್ಲಿ ಮತ್ತು ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರು ಮತ್ತು ಅವಲಕ್ಕಿ ಮಿಕ್ಸ್ಚರ್ನ ಮಾಡ್ಕೊಂಡು ಹೋಗಿದ್ದೆ. ಅದನ್ನು ತಿಂದ್ಬಿಟ್ಟು ಅವರು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಅವ್ರ ಹಸ್ಬೆಂಡು ವೈನ್ ಶಾಪಲ್ಲಿ ವರ್ಕ್ ಮಾಡೋದು. ಅವ್ರಿಗೆ ವೈನ್ ಸ್ಟೋರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಕ್ಸ್ಚರು ಈ ಥರದ್ದೆಲ್ಲ ಹೊರಗಡೆ ತರಿಸ್ಕೊಳ್ತಾರಂತೆ. ಅದಕ್ಕೋಸ್ಕರ ಅವರು ನೀನೇನೇ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡು, ಒಂದು 5 kg ನಮಗೆ ಚಕ್ಲಿ ಮತ್ತು ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರು ಮತ್ತು ಅವಲಕ್ಕಿ ಮಿಕ್ಸ್ಚರ್ನೆಲ್ಲ ಒಂದು 5 kg ಮಾಡಿಕೊಡು ಅಂತ ಹೇಳಿದ್ರು. ನನಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಹಾಗೆಯೇ ಬೋರ್ಡ್ ಕೆಲಸ ಇದೆಲ್ಲ ಇರೋದ್ರಿಂದ ನನಗೆ ಇವೆಲ್ಲ ಹಿಂಸೆ ಆಗುತ್ತೆ, ಮಾಡೋದಕ್ಕಾಗಲ್ಲ. ಹಾಗೆಯೇ ಅವರು ದೂರ ಇರೋದ್ರಿಂದ ಅಲ್ಲಿ ತನಕ ನಾನು ಹೋಗಿ ತೊಗೊಂಡೋಗಿ ಕೊಡೋದು ಹಿಂಸೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ, ಮಾಡ್ಕೊಡೋದಕ್ಕಾದರೆ ಮಾಡ್ತೀನಿ ಅಂತೇಳಿ ಹೇಳಿದ್ದೆ. ಇನ್ನು ಮಾಡ್ಕೊಡೋದಕ್ಕಾಗಿಲ್ಲ. ಪ್ರತಿ ಸಲ ಮಾಡ್ಕೊಡೋದಕ್ಕಾಗಲಿಲ್ಲ ಅಂತೇಳಿದ್ರು ಒನ್ ಟೈಮ್ಗಾದ್ರೂ ಮಾಡಿಕೊಡ್ಬೇಕು ಅಂತ ಆಸೆ ಅಂತೂ ಇದೆ. ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.